ಸೋಮವಾರ ಸಂಚಿಕೆಯ ಶುರುವಿನಲ್ಲಿ ನಿನಾದನ ಸೀರಿಯಲ್ ಏನಾಯಿತು ಅಂತ ಹೇಳ್ತೀನಿ ಕೇಳಿ. ವಿಕ್ರಮು ಡ್ರಿಂಕ್ಸ್ ಮಾಡಿದ ಮೇಲೆ ವೇದನ ಹುಡ್ಕೊಂಡು ಶಕುಂತಲ ಮನೆಗೆ ಹೋಗ್ತಾನೆ. ವೇದ ಅಂದ್ಕೊಂಡು ಹೋಗ್ತಾನೆ. ಅವಾಗ ಯಾಕೆ ಬಂದೆ ನೀನು ಚೇಂಜ್ ಆಗಲ್ಲ, ನೀನು ಯಾವತ್ತಿದ್ರೂ ರೌಡಿನೇ, ನಾನು ಎಷ್ಟೇ ಪ್ರಯತ್ನ ಪಟ್ಟರು ನೀನು ಚೇಂಜ್ ಮಾಡೋಕ್ಕಾಗಲ್ಲ, ನೀನು ಇಲ್ಲಿಗೆ ಏನಕ್ಕೆ ಬಂದಿದ್ದು ಅಂತ ಸ್ವಲ್ಪ ಸಿಟ್ಟಲ್ಲಿ ಮಾತಾಡ್ತಾಳೆ ಕೋಪದಿಂದ ವೇದ ವಿಕ್ರಮ್ಗೆ. ಯಾಕೆ ನೀನು ಯಾವಾಗಲೂ ನಾನು ಏನೇ ಮಾತಾಡೋಕ್ಕೆ ಬಂದ್ರೂ ತಡಿತೀಯ, ಯಾಕೆ ತಡಿಬಾರ್ದು, ನೀನು ಹಿಂಗೆ ಅಲ್ವಾ ವಿಕ್ರಮ್, ಅವ್ರ ಹತ್ರ ಜಗಳ ಆಡಲ್ಲ ಅಂತ ಪ್ರಾಮಿಸ್ ಮಾಡಿದೆ ತಾನೆ, ನೀನು ಯಾಕೆ ಮತ್ತೆ ಜಗಳಕ್ಕೆ ಹೋದೆ, ಶರ್ಟೆಲ್ಲ ಯಾಕೆ ಹಿಂಗೆ ಮಾಡ್ಕೊಂಡೆ ಅಂತಾಳೆ. ಬೆದಳ ನಾನು ಹೇಳೋದು ಸ್ವಲ್ಪ ಕೇಳು, ನಾನೆಲ್ಲ ಜಗಳಕ್ಕೆ ಹೋಗಿದ್ದು, ಅವರು ನನ್ನನ್ನು ಹೊಡೆದಿದ್ದು, ಅವರು ನಿನ್ನನ್ನು ಕೊಲ್ಲಕ್ಕೆ ಬಂದಿದ್ರು, ಅದಕ್ಕೆ ನಾನು ನೋಡಿದೆ. ಯಾಕೆ ನನ್ನನ್ನು ಕೊಲ್ಲಕ್ಕೆ ಬಂದರು, ನಿನ್ನ ಮೇಲಿದ್ದಿದ್ದು ಸಿಟ್ಟಿಗೆ ತಾನೇ ಅವ್ರು ನನ್ನನ್ನು ಕೊಲ್ಲಕ್ಕೆ ಬಂದಿದ್ದು. ನೀನು ಕರೆಕ್ಟಾಗಿದ್ದಿದ್ರೆ, ನೀನು ರೌಡಿಸಮ್ ಬಿಟ್ಟಿದ್ದಿದ್ರೆ ಅವ್ರು ನನ್ನನ್ನು ಯಾಕೆ ಕೊಲ್ಲಕ್ಕೆ ಬರ್ತಿದ್ರು ಅಂತಾಳೆ ವೇದ. ಶಕುಂತಲ ಪಕ್ಕದಲ್ಲಿರ್ತಾಳೆ, ಸುಮ್ಮನೆ ನಿಂತ್ಕೊಂಡು ಆರ್ದಿರ ಮಾತಾಡಪ್ಪ, ಈಗ ಮಾತಾಡು, ನೀವು ಸುಮ್ಮನೆ ಇರಿ, ಮಧ್ಯದಲ್ಲಿ ನೀವು ಮಾತಾಡಬೇಡಿ ಅಂತಾನೆ. ಯಾಕೆ ಸುಮ್ಮನೆ ಇರಬೇಕು, ನ್ಯಾಯ ಕೇಳೋಕ್ಕೆ ಯಾರಾದ್ರೇನು ಅಂತಾಳೆ. ಸರಿಯಾಗಿ ಮಖಕ್ಕೆ ಮಂಗಳಾರತಿ ಮಾಡ್ತಾನೆ ನಮ್ಮ ಹೀರೋ ವಿಕ್ರಮು. ನ್ಯಾಯ ಕೇಳೋರು ನ್ಯಾಯವಾಗಿರಬೇಕು, ನೀವು ನ್ಯಾಯವಾಗಿದ್ದೀರಾ ಅಂತ ಕೇಳ್ತಾನೆ. ನೋಡಿ, ಚೆನ್ನಾಗಿದೆ ಮುಂದಿನ ಸಂಚಿಕೆ. ಇನ್ನೇನೇನಾಗುತ್ತೆ ಅಂತ ಕಾದು ನೋಡೋಣ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಪ್ರೋಮೋನ ತಪ್ಪಾಗಿ ತಿಳಿಸಲ್ಲ ನಾನು, ಬೇರೆಯವ್ರ ಥರ. ನಾನು ಕರೆಕ್ಟಾಗಿ ನಾಳೆ ಏನಾಗುತ್ತೋ ಅದನ್ನಷ್ಟೇ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್.